10 ಮಂದಿ ಜೀವನೋಪಾಯಕ್ಕಿದ್ದ ಆಟೋಗೆ ಬಿತ್ತು ಬೆಂಕಿ. ಸಹಾಯಕ್ಕಾಗಿ ಮೊರೆ ಹೋದ ಕುಟುಂಬ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ದುರಂತ ಘಟನೆಯೊಂದು ನಡೆದಿದೆ. ಗ್ರಾಮದ ರಾಜೂರವರು ಅವರ ಮನೆಯ ಮುಂದೆ ನಿಲ್ಲಿಸಿದ್ದ ಆಟೋ ರಿಕ್ಷಾಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟ ಘಟನೆ ಬುಧವಾರ ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ನಡೆದಿದೆ. ಕಡು ಬಡತನದಲ್ಲಿರುವ ರಾಜು ಅವರಿಗೆ ಈ ಆಟೋವೇ ಜೀವನೋಪಾಯಕ್ಕೆ ಮುಖ್ಯ ಆಧಾರವಾಗಿತ್ತು. ಕುಟುಂಬದ ಬದುಕಿಗೆ ಇದನ್ನೇ ಅವಲಂಬಿಸಿಕೊಂಡಿದ್ದ ಅವರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾತ್ರಿ ವೇಳೆ ದುಷ್ಕರ್ಮಿಗಳು ಯಾರೂ ಗಮನಿಸದಂತೆ ಆಟೋಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಬೆಂಕಿ ಕಾಣಿಸಿಕೊಂಡ ನಂತರ ಸ್ಥಳೀಯರು ಅಗ್ನಿ ಆರಿಸಲು ಯತ್ನಿಸಿದರಾದರೂ ಆಗಲೇ ಆಟೋ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ್ದು, ದುಷ್ಕರ್ಮಿಗಳನ್ನು ಶೀಘ್ರದಲ್ಲಿ ಬಂಧಿಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ನಗರದ ಚರ್ಚ್ ರಸ್ತೆಯಲ್ಲಿನ ಶಂಕರನಾಗ್ ಆಟೋ ನಿಲ್ದಾಣದ ಚಾಲಕರು, ಸಮಾಜ ಸೇವಕರಾದ ಕೂಡ್ಲೂರು ದಿನೇಶ್ ರವರು ರಾಜೂರವರಿಗೆ ಸಹಾಯ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಕೂಡ್ಲೂರು ದಿನೇಶ್ ಒಂದು ಮನವಿ ಮಾಡ್ತಾ ಇದ್ದೀವಿ. ಇದೇ ಚರ್ಚ್ ರಸ್ತೆ ಶಂಕರನಾಗ್ ಆಟೋ ನಿಲ್ದಾಣದಲ್ಲಿ ಚಾಲಕನಾದಂಥ ನಿಮ್ಮ ಕೂಡ್ಲೂರು ಗ್ರಾಮದವರಾದಂಥ ರಾಜು ಅವರು, ಇವರ ನಿನ್ನೆ ನಡೆದಂಥ ಘಟನೆ ಏನು ಅಂದರೆ, ಇವರ ಮನೆ ಮುಂದೆ ನಿಲ್ಲಿಸಿದಂಥ ಆಟೋಗೆ ಯಾರೋ ದುಷ್ಕರ್ಮಿಗಳು ನಿನ್ನೆ ರಾತ್ರಿ 1 ಗಂಟೆ ಮೇಲೆ ಬೆಂಕಿ ಹಾಕಿ ಆಟೋವನ್ನು ಸುಟ್ಟಿದ್ದಾರೆ. ಅದು ವಿಡಿಯೋವನ್ನು ಅರುಣ್ ಮುಖಾಂತರ ನಿಮಗೆ ತಲುಪಿಸಿದ್ದೀವಿ. ಅಣ್ಣ, ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇರೋದೇನೆಂದರೆ, ಇವನು ತುಂಬ ನಿರ್ಗತಿಕ, ತುಂಬ ಬಡವನಾಗಿ ಜನಿಸಿದಂಥ ಹುಡುಗ. ಇವನಿಗೆ ಆಟೋ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇವನ ಜೀವನ ನಡಿಬೇಕು ಅಂದರೆ ಆಟೋ ಇದರಲ್ಲಿ ಇವನ ಜೀವನ, ಇಲ್ಲ ಅಂದರೆ ಜೀವನನೇ ಇಲ್ಲ ಅಣ್ಣ. ಇವರು ನಿಮ್ಮ ಕೂಡ್ಲೂರು ಗ್ರಾಮದವರಾಗಿರೋದ್ರಿಂದ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಇವ್ರಿಗೊಂದು ಏನಾದರೂ ಒಂದು ಸಹಾಯ ನಿಮ್ಮ ಕಡೆಯಿಂದ ಒಂದು ಸಹಾಯ ಮಾಡಬೇಕು ಅಂತ ಈ ಮೂಲಕ ಆಟೋ ಸ್ಟ್ಯಾಂಡ್ ಮೂಲಕ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಅಣ್ಣ. ದಯವಿಟ್ಟು ಮಾಡ್ತೀರಾ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆನೂ ಐತೆ ಅಣ್ಣ. ದಯವಿಟ್ಟು ಮಾಡ್ಕೊಡ್ಬೇಕಣ್ಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.